Dear friends and students, today I would like to take the topic direct speech and indirect speech. Speech means a talk or dialogue between two persons. We can convey the words of a speaker in two ways. ಎರಡು ರೀತಿಯಲ್ಲಿ ಒಬ್ಬ ವ್ಯಕ್ತಿ ಹೇಳಿದ ಮಾತುಗಳನ್ನು ನಾವು ತಿಳಿಸಬಹುದು. We can quote the exact words of a speaker. ಅದು ಪ್ರತ್ಯಕ್ಷ ವಾಚಕ. We can report the substance of what the speaker said without using his exact words. ಅವನು ಹೇಳಿದ ಮಾತುಗಳನ್ನೇ ತಿಳಿಸದಂತೆ ನಾವು ಬೇರೆ ರೀತಿಯಲ್ಲಿಯೂ ಸಹ ಅವುಗಳನ್ನು ನಾವು ತಿಳಿಸಬಹುದು. ಆಡಿದ ಮಾತುಗಳನ್ನು ಅದೇ ರೀತಿ ತಿಳಿಸ್ತಕ್ಕಂಥದ್ದು ಪ್ರತ್ಯಕ್ಷ ವಾಚಕ. ಒಬ್ಬ ವ್ಯಕ್ತಿ ಆಡಿದ ಮಾತುಗಳನ್ನು ಹೇಳುವ ವ್ಯಕ್ತಿ ಅವನ ಮಾತುಗಳನ್ನು ತಿಳಿಸ್ತಕ್ಕಂಥದ್ದು ಅಪ್ರತ್ಯಕ್ಷ ವಾಚಕ. ದಟ್ ಈಸ್ ಇಂಡೈರೆಕ್ಟ್ ಸ್ಪೀಚ್. ಈ ಡೈರೆಕ್ಟ್ ಸ್ಪೀಚ್ ಮತ್ತು ಇಂಡೈರೆಕ್ಟ್ ಸ್ಪೀಚನ್ನು ನಾವು ಗಮನಿಸಿದಾಗ ಯು ಕ್ಯಾನ್ ನೋಟಿಸ್ ದಿಸ್ ಡಿಫ್ರೆನ್ಸ್. ಡೈರೆಕ್ಟ್ ಸ್ಪೀಚ್ನಲ್ಲಿ ಕಾಮ ಮತ್ತು ಇನ್ವರ್ಟೆಡ್ ಕಾಮ ಇರುತ್ತೆ. ರಿಪೋರ್ಟಿಂಗ್ ಕ್ಲಾಸ್ ಆ್ಯಂಡ್ ರಿಪೋರ್ಟೆಡ್ ಕ್ಲಾಸ್ ಆರ್ ಸಪರೇಟೆಡ್ ಬೈ ಕಾಮ ಆ್ಯಂಡ್ ಇನ್ವರ್ಟೆಡ್ ಕಾಮ. ಅಲ್ಪ ವಿರಾಮ ಮತ್ತು ಅವತರಣಿಕೆ ಚಿಹ್ನೆ ಇವೆರಡೂ ಸಹ ಈ ಎರಡೂ ಕ್ಲಾಸ್ಗಳನ್ನು ಬೇರ್ಪಡಿಸಿರ್ತವೆ. ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಕಾಮ ಮತ್ತು ಇನ್ವರ್ಟೆಡ್ ಕಾಮ ಇರೋದಿಲ್ಲ. ದಟ್ ಈಸ್ ದಿ ಡಿಫರೆನ್ಸ್. ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚನ್ನು ಮಾಡ್ಕೊಳ್ಳುವ ಸಂದರ್ಭದಲ್ಲಿ ನಾವು ಕೆಲವು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಡೈರೆಕ್ಟ್ ಸ್ಪೀಚ್ನಲ್ಲಿ ಏನೇನಿರುತ್ತೆ? ಸಿ, ರಿಪೋರ್ಟರ್ ಇರುತ್ತೆ. ರಿಪೋರ್ಟರ್ ಮೀನ್ಸ್ ದಿ ಪರ್ಸನ್ ರಿಪೋರ್ಟಿಂಗ್. ಸ್ಪೀಕರ್ ರಿಪೋರ್ಟಿಂಗ್. ಸಿ, ಲುಕ್ ಅಟ್ ದಿ ಎಕ್ಸಾಂಪಲ್ ಹಿಯರ್. ರಾಜು ಸೆಡ್ ಟು ಮೀ, I am going to Bangalore today. I am going to Bangalore today. ಇಲ್ಲಿ ರಾಜು is a speaker. He is the reporter. Reporter. Raju is the reporter. Second one is reporting verb. That means the verb that conveys the report of the reporter. ಸ್ಪೀಕರ್ ಹೇಳ್ತಕ್ಕಂಥ ಮಾತನ್ನು ತಿಳಿಸ್ತಕ್ಕಂಥ ಕ್ರಿಯಾಪದ, ಅದಕ್ಕೆ ನಾವು ರಿಪೋರ್ಟಿಂಗ್ ವರ್ಬ್ ಅಂತ ಕರಿತೀವಿ. ದಿಸ್ ಈಸ್ ಸೆಡ್ ಇಸ್ ದಿ ರಿಪೋರ್ಟಿಂಗ್ ವರ್ಬ್. ನೆಕ್ಸ್ಟ್ ದೇರ್ ಈಸ್ ಸೆಕೆಂಡ್ ನೌನ್ ಆರ್ ಪ್ರೊನೌನ್. ದಿಸ್ ಈಸ್ ಸೆಕೆಂಡ್ ನೌನ್ ಆರ್ ಪ್ರೊನೌನ್ ಅಂದರೆ ದ ಪರ್ಸನ್ ಆರ್ ಪರ್ಸನ್ಸ್ ಟು ಹೂಮ್ ದಿ ರಿಪೋರ್ಟ್ ಈಸ್ ಕನ್ವೇಡ್. ಯಾರಿಗೆ ನಾವು ವಿಷಯವನ್ನು ತಿಳಿಸ್ತೀವೋ ಅದು. ಅಥವಾ ದಿಸ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ದಿ ಆಬ್ಜೆಕ್ಟ್ ಆಫ್ ಎ ರಿಪೋರ್ಟಿಂಗ್ ವರ್ಬ್. ರಿಪೋರ್ಟಿಂಗ್ ವರ್ಬ್ನ ಆಬ್ಜೆಕ್ಟ್ ಅಂತಲೂ ಕರಿಬಹುದು, ಅಥವಾ ನಾವು ಇದನ್ನು ಲಿಸನರ್ ಅಂತಲೂ ಕರಿಬಹುದು. ರಿಪೋರ್ಟರ್ ಸ್ಪೀಕರ್ ಆದರೆ ಇದು ದಿಸ್ ಈಸ್ ಸೆಕೆಂಡ್ ನೌನ್ ಆರ್ ಪ್ರೊನೌನ್, ದಿಸ್ ಈಸ್ ಲಿಸನರ್. ಮತ್ತೆ ಏನಿರುತ್ತೆ ಡೈರೆಕ್ಟ್ ಸ್ಪೀಚ್ನಲ್ಲಿ? ಕಾಮ ಆ್ಯಂಡ್ ಇನ್ವರ್ಟೆಡ್ ಕಾಮ ಇರುತ್ತೆ. ಇನ್ವರ್ಟೆಡ್ ಕಾಮ ಅಂದ್ರೇನು? ಇಟ್ ಈಸ್ ಎ ಪಂಕ್ಚುಯೇಷನ್ ಮಾರ್ಕ್ ಎನ್ಕ್ಲೋಸಿಂಗ್ ದಿ ಡೈರೆಕ್ಟ್ ಫಾರ್ಮ್ ಆಫ್ ಸ್ಪೀಚ್. ದೆನ್ ವಾಟ್? ಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಸ್ಪೀಚ್ ಅಂದರೆ ದಟ್ ಈಸ್ ದ ಆ್ಯಕ್ಚುಯಲ್ ವರ್ಡ್ಸ್ ಸ್ಪೋಕನ್ ಬೈ ದಿ ರಿಪೋರ್ಟರ್. ಇಷ್ಟು ಅಂಶಗಳಿರುತ್ತೆ. ಈ ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಲಿಕ್ಕೆ ಕೆಲವು ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಫಾಲೋ ಸರ್ಟನ್ ರೂಲ್ಸ್ ಟು ಚೇಂಜ್ ದಿ ಡೈರೆಕ್ಟ್ ಸ್ಪೀಚ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಇಲ್ಲಿ ಜನರಲ್ ರೂಲ್ಸ್ ಆರ್ ದೇರ್. ಜನರಲ್ ರೂಲ್ಸ್ ಆರ್ ಅಪ್ಲಿಕಬಲ್ ಟು ಆಲ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಆ್ಯಂಡ್ ಸ್ಪೆಸಿಫಿಕ್ ರೂಲ್ಸ್ ಆರ್ ದೇರ್ ಫಾರ್ ಸ್ಪೆಸಿಫಿಕ್ ಕೈಂಡ್ ಆಫ್ ಸೆಂಟೆನ್ಸಸ್. ಎರಡು ಥರ ಇರುತ್ತೆ. ಜನರಲ್ ರೂಲ್ಸ್ ಏನಂತಂದರೆ, ಫಸ್ಟ್ ಜನರಲ್ ರೂಲ್, ಸಿ, ರಿಮೂವ್ ದಿ ಕಾಮ ಆ್ಯಂಡ್ ಇನ್ವರ್ಟೆಡ್ ಕಾಮ ಆ್ಯಂಡ್ ಯೂಸ್ ದ ರೆಲೆವೆಂಟ್ ಲಿಂಕ್ ವರ್ಡ್. ಡೈರೆಕ್ಟ್ ಸ್ಪೀಚ್ ಇರ್ತಕ್ಕಂಥ ಅಲ್ಪ ವಿರಾಮ ಮತ್ತು ಅವತರಣಿಕೆ ಚಿಹ್ನೆ ಅವೆರಡನ್ನೂ ಸಹ ತೆಗಿಬೇಕು. ತೆಗೆದುಬಿಟ್ಟು ಸೂಕ್ತವಾಗಿರ್ತಕ್ಕಂಥ ರೆಲೆವೆಂಟ್ ವರ್ಡನ್ನು ನಾವು ಸೇರಿಸ್ಬೇಕು. ಕ್ಲಾಸ್ ಕನೆಕ್ಟಿಂಗ್ ವರ್ಡನ್ನ ಆ್ಯಡ್ ಮಾಡಬೇಕು. ಯೂಸ್ ದಿ ರೆಲೆವೆಂಟ್ ಲಿಂಕ್ ವರ್ಡ್. ದಟ್ ಈಸ್ ದಿ ಫಸ್ಟ್ ರೂಲ್. ಈಗ ಇಫ್ ದಿ ಡೈರೆಕ್ಟ್ ಸ್ಪೀಚ್ ಈಸ್ ಅನ್ ಅಸರ್ಟಿವ್ ಸೆಂಟೆನ್ಸ್, ಮತ್ತೆ ಅದು ಸ್ಪೆಸಿಫಿಕ್ ಸೆಂಟೆನ್ಸಿಗೆ ಅನ್ವಯ ಆಗುತ್ತೆ. ದೇರ್ ಆರ್ 4 kinds of sentences. You know, a sentence which makes a statement of a fact is an assertive sentence. ಅದು ಒಂದು ವಾಕ್ಯ. A sentence which asks a question is an interrogative sentence. ಪ್ರಶ್ನೆ ಕೇಳ್ತಕ್ಕಂಥದ್ದು ಪ್ರಶ್ನಾರ್ಥಕ ವಾಕ್ಯ. A sentence which expresses an order or request is an imperative sentence. ಆಜ್ಞಾರ್ಥಕ ವಾಕ್ಯ. A sentence which expresses wonder, sudden feeling or strong feeling is an exclamatory sentence. ಹೀಗೆ ವಾಕ್ಯಗಳಲ್ಲಿ 4 ವಿಧ ಇದೆ. ಅವು ಮಾಡ್ತಕ್ಕಂಥ ಕೆಲಸದ ಆಧಾರದ ಮೇಲೆ 4 ವಿಧಗಳನ್ನು ಮಾಡಲಾಗಿದೆ. ಈಗ ಡೈರೆಕ್ಟ್ ಸ್ಪೀಚ್ನಲ್ಲಿ ಇರ್ತಕ್ಕಂತಹ ವಾಕ್ಯ ಯಾವುದು ಅಂತ ನೋಡಬೇಕಾಗುತ್ತೆ ನಾವು. ಅಲ್ಲಿರ್ತಕ್ಕಂತಹ ವಾಕ್ಯ ಸಾದಾ ವಾಕ್ಯ ಆಗಿದ್ರೆ ಅಥವಾ ನಿಶ್ಚಯ ಸೂಚಕ ವಾಕ್ಯ ಆಗಿದ್ರೆ ನಾವು ಲಿಂಕ್ ವರ್ಡ್ ದಟ್ ಅನ್ನು ಸೇರಿಸಬೇಕು. ಆಫ್ಟರ್ ರಿಮೂವಿಂಗ್ ಕಾಮ ಅಂಡ್ ಕಾಮ ವಿ ಹ್ಯಾವ್ ಟು ಯೂಸ್ ದ ರೆಲೆವೆಂಟ್ ಲಿಂಕ್ ವರ್ಡ್, ದಟ್ ಈಸ್ ದಟ್ ಫಾರ್ ದಿ ಅಸರ್ಟಿವ್ ಸೆಂಟೆನ್ಸ್. ಒಂದು ವೇಳೆ ಅಸರ್ಟಿವ್ ಸೆಂಟೆನ್ಸ್ ಇರಲಿಲ್ಲ,
ದೇರ್ ಇಸ್ ಅನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್, ವಾಟ್ ಇಸ್ ಯುವರ್ ನೇಮ್? ರಾಜು ಸೆಡ್ ಟು ಮೀ ವಾಟ್ ಇಸ್ ಯುವರ್ ನೇಮ್ ಅಂತ ಇತ್ತು ಡೈರೆಕ್ಟ್ ಸ್ಪೀಚ್ನಲ್ಲಿ. ಆವಾಗ ಏನು ಸೇರಿಸಬೇಕು? ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಆರ್ ಆಫ್ ಟೂ ಟೈಪ್ಸ್. ಎರಡು ಥರ ಐತೆ ಪ್ರಶ್ನಾರ್ಥಕ ವಾಕ್ಯಗಳು. ಇಂಟ್ರಾಗೇಟಿವ್ ಸೆಂಟೆನ್ಸ್ ವಿಚ್ ಬಿಗಿನ್ಸ್ ವಿತ್ ಎನ್ ಇಂಟ್ರಾಗೇಟಿವ್ ವರ್ಡ್, ಪ್ರಶ್ನಾರ್ಥಕ ಪದಗಳಿಂದ ಪ್ರಾರಂಭ ಆಗ್ತಕ್ಕಂತಹ ಪ್ರಶ್ನಾರ್ಥಕ ವಾಕ್ಯ. ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ವಿಚ್ ಬಿಗಿನ್ ವಿತ್ ವರ್ಬ್ಸ್, ಕ್ರಿಯಾಪದಗಳಿಂದ ಪ್ರಾರಂಭ ಆಗ್ತಕ್ಕಂಥ ಪ್ರಶ್ನಾರ್ಥಕ ವಾಕ್ಯ. ಪ್ರಶ್ನಾರ್ಥಕ ಪದಗಳಿಂದ ಆಗ್ತಕ್ಕಂತಹ ಪ್ರಶ್ನಾರ್ಥಕ ವಾಕ್ಯಕ್ಕೆ ಅದೇ ವರ್ಡ್ನ ನಾವು ಲಿಂಕ್ ವರ್ಡಾಗಿ ಉಪಯೋಗಿಸಬೇಕಾಗುತ್ತೆ. ಡೈರೆಕ್ಟ್ ಸ್ಪೀಚ್ನಲ್ಲಿ ಇರ್ತಕ್ಕಂಥ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಆಗಿದ್ರೆ, ಇಫ್ ಇಟ್ ಈಸ್ ಎನ್ ಇಂಟ್ರಾಗೇಟಿವ್ ಸೆಂಟೆನ್ಸ್, ದೆನ್ ವಿ ಹ್ಯಾವ್ ಟು ಯೂಸ್, if the interrogative sentence begins with an interrogative word, we have to use the same interrogative word as a link word. I tell you now, Raju said to me, what is your name? Raju asked me what my name was. What is a link word that is retained because it is the interrogative word, which interrogative sentence which begins with an interrogative word. If the interrogative sentence begins with a verb, for example, do you know Hindi? So this is also an interrogative sentence. But here, this sentence has begun with a verb. Raju said to me, do you know Hindi? Raju asked me whether I knew Hindi. So, in that case, we have to use if or whether as a link word. ಪ್ರಶ್ನಾರ್ಥಕ ವಾಕ್ಯ ಕ್ರಿಯಾಪದದಿಂದ ಪ್ರಾರಂಭವಾಗಿದ್ದರೆ ಇಫ್ ಅಥವಾ ವೆದರ್ ಅಂತಕ್ಕಂಥ ಲಿಂಕ್ ವರ್ಡನ್ನು ಉಪಯೋಗಿಸಬೇಕು. ಪ್ರಶ್ನಾರ್ಥಕ ವಾಕ್ಯ ಪ್ರಶ್ನಾರ್ಥಕ ಪದದಿಂದಲೇ ಪ್ರಾರಂಭ ಆಗಿದ್ರೆ, ಅಂದರೆ ವಾಟ್, ವಿಚ್, ವೇರ್, ವೆನ್, ಹೌ, ವೈ ಈ ಪದಗಳಿಂದ ಪ್ರಾರಂಭವಾಗಿದ್ರೆ ಅದೇ ಪದವನ್ನು ಲಿಂಕ್ ವರ್ಡಾಗಿ ಉಪಯೋಗಿಸಬೇಕಾಗುತ್ತೆ. ಕ್ರಿಯಾಪದಗಳು ಈಸ್, ಆಮ್, ಆರ್, ವರ್, ಶಲ್, ವಿಲ್, ಸೊ ಡೂ, ಡಸ್, ಡಿಡ್, ಹ್ಯಾವ್, ಹ್ಯಾಸ್, ಹ್ಯಾಡ್ ಈ ಪದಗಳು ಕ್ರಿಯಾಪದಗಳಿಂದ ಪ್ರಶ್ನಾರ್ಥಕ ವಾಕ್ಯ ಪ್ರಾರಂಭ ಆಗಿದ್ರೆ ನಾವು ಲಿಂಕ್ ವರ್ಡ್ ಆಗಿ ಇಫ್ ಅಥವಾ ವೆದರ್ ಅನ್ನು ಉಪಯೋಗಿಸಬೇಕು. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ ಇರ್ತಕ್ಕಂಥ ವಾಕ್ಯ ಇಂಪೆರೇಟಿವ್ ಸೆಂಟೆನ್ಸ್ ಆಗಿದ್ರೆ, ಫಾರ್ ಎಕ್ಸಾಂಪಲ್, ರಾಜು ಸೆಡ್ ಟು ಮೀ ಪ್ಲೀಸ್ ಗಿವ್ ಮೀ ಯುವರ್ ಪೆನ್. ಸೊ ರಾಜು ರಿಕ್ವೆಸ್ಟೆಡ್ ಮೀ ಟು ಗಿವ್ ಹಿಸ್ ಪೆನ್. ಟು ಗಿವ್ ಅಂದರೆ ವರ್ಬ್ ಏನಿರುತ್ತೋ ಅದನ್ನು ವಿ ಹ್ಯಾವ್ ಟು ಕನ್ವರ್ಟ್ ದ ವರ್ಬ್ ಇಂಟು ಎನ್ ಇನ್ಫಿನಿಟಿವ್ ಬೈ ಆ್ಯಡಿಂಗ್ ಟು ಬಿಫೋರ್ ದಿ ವರ್ಬ್. ಕ್ರಿಯಾಪದ ಯಾವುದಿರುತ್ತೋ ಆ ಕ್ರಿಯಾಪದದ ಹಿಂದೆ ನಾವು ಟು ಅಂತಕ್ಕಂಥದ್ದು ಸೇರಿಸಿದಾಗ ಅದು ಇನ್ಫಿನಿಟಿವ್ ಆಗುತ್ತೆ. ಸೊ ಇಲ್ಲಿ ಲಿಂಕ್ ವರ್ಡು ಇಂಪೆರೇಟಿವ್ ಸೆಂಟೆನ್ಸ್ಗೆ ನಾವು ಅದನ್ನು ವರ್ಬನ್ನು ನಾವು ಇನ್ಫಿನಿಟಿವ್ ಮಾಡಬೇಕಾಗುತ್ತೆ. ಸೊ ಇಫ್ ಇಟ್ ಇಸ್ ಎನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಫಾರ್ ಎಕ್ಸಾಂಪಲ್, ರಾಜು ಸೆಡ್ ಟು ಮೀ ವಾಟ್ ಎ ಬ್ಯೂಟಿಫುಲ್ ಸೀನರಿ ಇಟ್ ಈಸ್ ಅಂತ ಬಂತು ಅಂತ ಇಟ್ಕೋಣ. ದಟ್ ಈಸ್ ಎನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಭಾವ ಸೂಚಕ ವಾಕ್ಯ. ಆ ವಾಕ್ಯವನ್ನು ನಾವು ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಎನ್ ಅಸರ್ಟಿವ್ ಸೆಂಟೆನ್ಸ್ ಫಸ್ಟ್, ದೆನ್ ದ ಲಿಂಕ್ ವರ್ಡ್ ದಟ್ ಹ್ಯಾಸ್ ಟು ಬಿ ಯೂಸ್ಡ್. ಹೀಗೆ ಪ್ರಶ್ನಾರ್ಥಕ ವಾಕ್ಯ ಸಾದಾ ವಾಕ್ಯ ಆಗಿದ್ರೆ ದಟ್ ಈಸ್ ದ ಲಿಂಕ್ ವರ್ಡ್. ಐ ಮೀನ್ ಡೈರೆಕ್ಟ್ ಸ್ಪೀಚ್ ಇರ್ತಕ್ಕಂಥದ್ದು ಪ್ರಶ್ನಾರ್ಥಕ ವಾಕ್ಯ ಪ್ರಶ್ನಾರ್ಥಕ ಪದದಿಂದ ಪ್ರಾರಂಭವಾಗಿದ್ದರೆ ಅದೇ ಪದವನ್ನು ಲಿಂಕ್ ವರ್ಡ್ ಆಗಿ ಉಪಯೋಗಿಸಬೇಕು. ಪ್ರಶ್ನಾರ್ಥಕ ವಾಕ್ಯ ಕ್ರಿಯಾಪದದಿಂದ ಪ್ರಾರಂಭವಾಗಿದ್ದರೆ ಇಫ್ ಅಥವಾ ವೆದರ್ನ ಉಪಯೋಗಿಸಬೇಕು. ಡೈರೆಕ್ಟ್ ಸ್ಪೀಚ್ ಇರ್ತಕ್ಕಂಥ ವಾಕ್ಯ ಇಂಪೆರೇಟಿವ್ ಸೆಂಟೆನ್ಸ್ ಆಗಿದ್ದರೆ ಅಲ್ಲಿ ಕ್ರಿಯಾಪದವನ್ನು ಟು ಅನ್ನೋದನ್ನು ಸೇರಿಸ್ಬಿಟ್ಟು ಅದರ ಹಿಂದೆ ನಾವು ಅದನ್ನು ಇನ್ಫಿನಿಟಿವ್ ಆಗಿ ಮಾಡಬೇಕು. ಅದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆಗಿದ್ದರೆ ಪುನಃ ಲಿಂಕ್ ವರ್ಡ್ ದಟ್ ಅನ್ನು ಉಪಯೋಗಿಸಬೇಕು. ದಿಸ್ ಈಸ್ ಎ ಜನರಲ್ ರೂಲ್. ದೆನ್ ವಾಟ್ ನೆಕ್ಸ್ಟ್ ರೂಲ್ ಈಸ್ ಚೇಂಜ್ ದಿ ಪರ್ಸನ್ಸ್ ಆಫ್ ದಿ ಪ್ರೊನೌನ್ ಇನ್ ದಿ ಸಬಾರ್ಡಿನೇಟ್ ಕ್ಲಾಸ್ ಟು ದಿ ಪರ್ಸನ್ಸ್ ಆಫ್ ದಿ ನೌನ್ ಆರ್ ಪ್ರೊನೌನ್ ಇನ್ ದಿ ಮೇನ್ ಕ್ಲಾಸ್ ಟು ವಿಚ್ ದೇ ರೆಫರ್. ಅಂದರೆ ಅಧೀನ ವಾಕ್ಯಾಂಗದಲ್ಲಿ ಇರತಕ್ಕಂತಹ ಸರ್ವನಾಮಗಳು ಬದಲಾವಣೆ ಆಗ್ತವೆ. ಹೇಗೆ ಬದಲಾವಣೆ ಆಗ್ತವೆ? ಮುಖ್ಯ ವಾಕ್ಯಾಂಗದಲ್ಲಿರ್ತಕ್ಕಂತಹ ನಾಮಪದ ಮತ್ತು ಸರ್ವನಾಮಗಳಿಗೆ ಅನ್ವಯವಾಗುವಂತೆ ಬದಲಾವಣೆ ಆಗುತ್ತೆ. ನೋಡಿ, ಲುಕ್ ಅಟ್ ದಿ ಎಕ್ಸಾಂಪಲ್ ಹಿಯರ್. ರಾಜು ಸೆಡ್ ಟು ಮೀ ಐ ಆಮ್ ಗೋಯಿಂಗ್ ಟು ಬೆಂಗಳೂರು ಟುಡೇ. ದಿಸ್ ಇಸ್ ಎನ್ ಅಸರ್ಟಿವ್ ಸೆಂಟೆನ್ಸ್. ಸೊ ವಿ ಹ್ಯಾವ್ ರಿಮೂವ್ ದಿ ಕಾಮಾ ಅಂಡ್ ಇನ್ವರ್ಟೆಡ್ ಕಾಮಾ ಅಂಡ್ ವಿ ಹ್ಯಾವ್ ಆಡೆಡ್ ದಿ ಕ್ಲಾಸ್ ಕನೆಕ್ಟಿಂಗ್ ವರ್ಡ್ ದಟ್. ರಾಜು ಟೋಲ್ಡ್ ಮೀ ದಟ್. ಐ ಅಂತ ತಕ್ಷಣ ನಾವು ವಿ ಹ್ಯಾವ್ ಟು ಲುಕ್ ಅಟ್ ದಿ ರಿಪೋರ್ಟರ್ ಆರ್ ದಿ ಸ್ಪೀಕರ್ ಆರ್ ದಿ ಫಸ್ಟ್ ನೌನ್ ಆರ್ ಇಲ್ಲಿ ನೋಡಬೇಕು. ಐ ಅಂದ ತಕ್ಷಣ ನಾವು ಇಲ್ಲಿ ರಿಪೋರ್ಟಿಂಗ್ ವರ್ಬಿನ ಸಬ್ಜೆಕ್ಟ್ ಅನ್ನು ನೋಡಬೇಕು. ಸಬ್ಜೆಕ್ಟ್ ಅನ್ನು ನೋಡ್ರೆ ದಟ್ ಈಸ್ ರಾಜು, ಹಿ ಈಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್, ಅಲ್ಲಿ ಆಗ ಹಿ ಹಾಕಬೇಕಾಗುತ್ತೆ. ಹಿ. ನೆಕ್ಸ್ಟ್, ಇಫ್ ಇಟ್ ಈಸ್ ದ ಸೆಕೆಂಡ್ ಪರ್ಸನ್ ಪ್ರೊನೌನ್ ಇಸ್ ದೇರ್, ದೆನ್ ವಿ ಹ್ಯಾವ್ ಟು ಲುಕ್ ಅಟ್ ದಿ ಆಬ್ಜೆಕ್ಟ್ ಆಫ್ ದಿ ರಿಪೋರ್ಟಿಂಗ್ ವರ್ಬ್. ಅಲ್ಲಿ ಯು ಅಂತಕ್ಕಂಥದ್ದು ಏನಾದ್ರು ಇಟ್ಟಿದ್ರೆ ಆಗ ನಾವು ರಿಪೋರ್ಟಿಂಗ್ ವರ್ಬ್ನ ಆಬ್ಜೆಕ್ಟ್ ಅನ್ನು ನೋಡಬೇಕು ಅಥವಾ ಸೆಕೆಂಡ್ ನೌನ್ ಆರ್ ಪ್ರೊನೌನ್ ನೋಡಬೇಕು. ಸೊ ಡೈರೆಕ್ಟ್ ಸ್ಪೀಚ್ನಲ್ಲಿ ಪ್ರೊನೌನ್ಸ್ ಚೇಂಜ್ ಆಗುತ್ತೆ. ಪ್ರೊನೌನ್ಸ್ ಏನು ಚೇಂಜ್ ಆಗುತ್ತೆ ಅಂದರೆ ಫಸ್ಟ್ ಪರ್ಸನ್ ಪ್ರೊನೌನ್ಸ್ ಇದ್ದರೆ ನಾವು
ರಿಪೋರ್ಟಿಂಗ್ ವರ್ಬ್ನ ಸಬ್ಜೆಕ್ಟನ್ನು ನೋಡಿ ಅದ್ರ ಪ್ರಕಾರ ಬದಲಾವಣೆ ಮಾಡಬೇಕು. ಸೆಕೆಂಡ್ ಪರ್ಸನ್ ಪ್ರೊನೌನ್ಸ್ ಅಂದರೆ ಯು, ಯುವರ್ ಈ ರೀತಿ ಇದ್ದರೆ ಅದನ್ನು ರಿಪೋರ್ಟಿಂಗ್ ವರ್ಬಿನ ಆಬ್ಜೆಕ್ಟ್ ಅಥವಾ ಸೆಕೆಂಡ್ ನೌನ್ ಆರ್ ಪ್ರೊನೌನ್ ನೋಡಿ ನಾವು ಅದನ್ನು ಬದಲಾವಣೆ ಮಾಡಬೇಕು. ಥರ್ಡ್ ಪರ್ಸನ್ ಪ್ರೊನೌನ್ಸ್ ಇದ್ದರೆ ಇಟ್ ರಿಮೈನ್ಸ್ ಅನ್ಚೇಂಜ್ಡ್, ಅದೇನು ಬದಲಾವಣೆ ಆಗಲ್ಲ. ದಿಸ್ ಇಸ್ ದ ಸೆಕೆಂಡ್ ರೂಲ್. ರೂಲ್ ನಂಬರ್ 1 ರೆಲೆವೆಂಟ್ ಲಿಂಕ್ ವರ್ಡ್ ಆಗ್ತಕ್ಕಂಥದ್ದು. ಸೆಕೆಂಡ್ ರೂಲ್ ಪ್ರೊನೌನ್ಸ್ನ ಚೇಂಜ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಥರ್ಡ್ ರೂಲ್, ಚೇಂಜ್ ದಿ ಟೆನ್ಸ್ ಆಫ್ ದಿ ವರ್ಬ್ ಇನ್ ಅಕಾರ್ಡೆನ್ಸ್ ವಿತ್ ದ ಟೆನ್ಸ್ ಆಫ್ ದಿ ರಿಪೋರ್ಟಿಂಗ್ ವರ್ಡ್. ಇದು ಭಾಳ ಇಂಪಾರ್ಟೆಂಟು. ಅಧೀನ ವಾಕ್ಯಾಂಗದಲ್ಲಿ ಇರತಕ್ಕಂತಹ ಕ್ರಿಯಾಪದದ ಕಾಲವನ್ನು ನಾವು ಬದಲಾವಣೆ ಮಾಡಬೇಕು. ಹೇಗೆ ಬದಲಾವಣೆ ಮಾಡಬೇಕು? ಮುಖ್ಯ ಕ್ರಿಯಾಪದದ ಕಾಲವನ್ನು ಆಧರಿಸಿ ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಚೇಂಜ್ ದಿ ಟೆನ್ಸ್ ಆಫ್ ದಿ ವರ್ಬ್ ಇನ್ ದಿ ಸಬಾರ್ಡಿನೇಟ್ ಕ್ಲಾಸ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಟೆನ್ಸ್ ಆಫ್ ದಿ ವರ್ಬ್ ಇನ್ ದಿ ಮೇನ್ ಕ್ಲಾಸ್. ಮುಖ್ಯ ವಾಕ್ಯ ರಿಪೋರ್ಟಿಂಗ್ ವರ್ಬು ಯಾವ ಟೆನ್ಸ್ನಲ್ಲಿರುತ್ತೋ ಅದ್ರ ಪ್ರಕಾರ ಬದಲಾವಣೆ ಮಾಡಬೇಕಾಗುತ್ತೆ. ರಿಪೋರ್ಟಿಂಗ್ ವರ್ಬು ಪ್ರೆಸೆಂಟ್ ಟೆನ್ಸ್ನಲ್ಲಿದ್ದರೆ ಟೆನ್ಸ್ ಆಫ್ ದಿ ವರ್ಬ್ ಇನ್ ದಿ ಇಂಡೈರೆಕ್ಟ್ ಸ್ಪೀಚ್ ಡಸ್ ನಾಟ್ ಚೇಂಜ್. ಒಂದು ವೇಳೆ ಇಲ್ಲಿ ರಾಜು ಸೇಸ್ ಅಂತ ಇದ್ದರೆ ಆಗ ಅಲ್ಲಿ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಅಥವಾ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಕ್ರಿಯಾಪದದ ಕಾಲ ಬದಲಾವಣೆ ಆಗೋದಿಲ್ಲ. ರಿಪೋರ್ಟಿಂಗ್ ವರ್ಬು ಪಾಸ್ಟ್ ಟೆನ್ಸ್ನಲ್ಲಿದ್ದರೆ ಕೆಲವು ಬದಲಾವಣೆಗಳಾಗ್ತವೆ. ಏನು ಬದಲಾವಣೆ ಆಗ್ತವೆ? ಸಿಂಪಲ್ ಪ್ರೆಸೆಂಟ್ ಚೇಂಜಸ್ ಟು ಸಿಂಪಲ್ ಪಾಸ್ಟ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಚೇಂಜಸ್ ಟು ಪಾಸ್ಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಚೇಂಜಸ್ ಟು ಪಾಸ್ಟ್ ಪರ್ಫೆಕ್ಟ್, simple past changes to past perfect, past continuous changes to past perfect continuous, past perfect continuous do not change and past perfect do not change. ಸೊ ಹೀಗೆ ಕೆಲವು ಬದಲಾವಣೆಗಳು ಆಗ್ತವೆ. ಇದು ಮೂರನೇ ರೂಲು. ಆಮೇಲೆ ಕೆಲವು ಟೈಮ್ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗುತ್ತೆ. ದಿಸ್ ಟೈಮ್ ಎಕ್ಸ್ಪ್ರೆಷನ್ಸ್ ಆಫ್ ಟೈಮ್ ಅಂಡ್ ಪ್ಲೇಸ್, ದಿಸ್ ಚೇಂಜಸ್ ಅಕ್ಕರ್. ಸೊ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ನೋಟ್ ದಟ್ ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ನಾವು ಸಾಮಾನ್ಯ ನಿಯಮಗಳನ್ನು ಪಾಲನೆ ಮಾಡಬೇಕಾಗಿದೆ. ಏನಂದರೆ ಮೊದಲನೇ ರೂಲು ಕಾಮಾಂಡ್ ಇನ್ವರ್ಡ್ ಕಾಮ್ ಅಲ್ಪ ವಿರಾಮ ಮತ್ತು ಅವತರಣಿಕೆ ಚಿಹ್ನೆ ತೆಗಿಬೇಕು, ಲಿಂಕ್ ವರ್ಡನ್ನು ಹಾಕಬೇಕು. ದಟ್ ಈಸ್ ದಿ ಫಸ್ಟ್ ರೂಲ್. ಸೆಕೆಂಡ್ ರೂಲ್, ಚೇಂಜ್ ದಿ ಪರ್ಸನ್ಸ್ ಆಫ್ ದಿ ಪ್ರೊನೌನ್ ಇನ್ ದಿ ಸಬಾರ್ಡಿನೇಟ್ ಕ್ಲಾಸ್ ಟು ದಿ ಪರ್ಸನ್ಸ್ ಆಫ್ ದಿ ನೌನ್ ಆರ್ ಪ್ರೊನೌನ್ ಇನ್ ದಿ ಮೇನ್ ಕ್ಲಾಸ್ ಟು ವಿಚ್ ದೇ ರೆಫರ್. ಅಧೀನ ವಾಕ್ಯಾಂಗದಲ್ಲಿ ಇರತಕ್ಕಂತಹ ಸರ್ವನಾಮಗಳನ್ನು ಮುಖ್ಯ ವಾಕ್ಯಾಂಗದಲ್ಲಿರ್ತಕ್ಕಂತಹ ನಾಮಪದ ಅಥವಾ ಸರ್ವನಾಮಗಳಿಗೆ ಅನುಗುಣವಾಗಿ ಬದಲಾವಣೆ ಮಾಡಬೇಕು. ಅಧೀನ ವಾಕ್ಯಾಂಗದಲ್ಲಿ ಫಸ್ಟ್ ಪರ್ಸನ್ ಪ್ರೊನೌನ್ಸ್ ಇದ್ದರೆ ಲುಕ್ ಅಟ್ ದಿ ಫಸ್ಟ್ ನೌನ್ ಆರ್ ಪ್ರೊನೌನ್ ಆರ್ ರಿಪೋರ್ಟರ್ ಆರ್ ದಿ ಸ್ಪೀಕರ್, ಚೇಂಜ್ ಅಕಾರ್ಡಿಂಗ್ ಟು ಇಟ್. ಇಫ್ ಇಟ್ ಇಸ್ ದ ಸೆಕೆಂಡ್ ಪರ್ಸನ್ ಪ್ರೊನೌನ್, ದೆನ್ look at the object of the reporting verb and change according to it. And if there is third person pronouns, there no change is required. ಅದು ಪರ್ಸನಲ್ ಪ್ರೊನೌನ್ಸಿಗೆ ಸಂಬಂಧಪಟ್ಟಂತೆ. ಆಮೇಲೆ ಕ್ರಿಯಾಪದದ ಕಾಲಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟಿಂಗ್ ವರ್ಬ್ ಪ್ರೆಸೆಂಟ್ ಟೆನ್ಸ್ನಲ್ಲಿದ್ದರೆ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಕ್ರಿಯಾಪದದ ಕಾಲ ಬದಲಾವಣೆ ಆಗೋದಿಲ್ಲ. ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ನಲ್ಲಿದ್ದರೆ ಬದಲಾವಣೆಗಳು ಕೆಲವು ನಾನು ಹೇಳಿದ ರೀತಿಯಲ್ಲಿ ಆಗ್ತವೆ. ಇಷ್ಟು ವಿಷಯಗಳನ್ನು ಈಗ ನಾನು ತಿಳಿಸಿದ್ದೀನಿ. ಈಗ ಸ್ಪೆಸಿಫಿಕ್ ಟೈಪ್ ಆಫ್ ಸೆಂಟೆನ್ಸ್ಗೆ ತಿಳಿಸ್ತಕ್ಕಂಥದ್ದಕ್ಕೆ ನಾನು ಮತ್ತೆ ಹೇಳ್ತೀನಿ. ಬಟ್ ಡಿಯರ್ ಸ್ಟೂಡೆಂಟ್ಸ್, ಟುಡೇ ಐ ವಿಲ್ ಕಂಪ್ಲೀಟ್ ನೌ. And if you like my video, please share and also subscribe.